ವೀರಾಪುರ ಸಮೀಪದ ರೈಲ್ವೆ ಅಂಡರ್ ಪಾಸ್ನಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶಿಡ್ಲಘಟ್ಟ ಚಿಂತಾಮಣಿ ರಾಷ್ಟ್ರೀಯ ಹೆದ್ದಾರಿ 234ರ ವೀರಾಪುರ ಸಮೀಪದ ರೈಲ್ವೆ ಅಂಡರ್ ಪಾಸ್ನಲ್ಲಿ ಕಬ್ಬಿಣದ ಸರಳುಗಳು ಪದೇ ಪದೇ ಕಿತ್ತು ಬಂದು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿರುವ ಹಿನ್ನೆಲೆ ಶಾಸಕ ಬಿಎನ್ ರವಿಕುಮಾರ್ ಅವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ರೈಲ್ವೆ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟಂತ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಾವು ಮೇಂಟೆನೆನ್ಸ್ ಮಾಡಬೇಕು ಸರ್. ಸಡನ್ ಆಗಿ ನೀರು ತುಂಬಿರ್ತದೆ, ನೈಟ್ ಅಲ್ಲಿ ಏನೋ ನೀರು ಬಂದಾಗ ಅದನ್ನ ಡಿವಾಟರ್ ಮಾಡೋದಾಗ್ಲಿ, ಎಲ್ಲಿ ಚೋಕ್ ಆಗಿದೆ ಅದನ್ನ ಕ್ಲೀನ್ ಮಾಡೋದಲ್ಲಿ ಮೇಂಟೆನೆನ್ಸ್ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಲ್ಲ, ಈಗ ನಾವು ಈ ವರ್ಕ್ ಮಾಡಿದ್ರೆ ಟೆಂಪರವರಿ ಸೊಲ್ಯೂಷನ್ ಕೊಡಕ್ಕೆ ಹೋಗ್ಬಾರ್ದು, ಪರ್ಮನೆಂಟ್ ಸೊಲ್ಯೂಷನ್ ಆಗ್ಬೇಕು. 25-30 ವರ್ಷ ಹೋದ್ರೂ ಇದು ಕಲ್ಲಬಾರ್ದು. ಇದಕ್ಕೆ ಯಾವ ತರ ಪ್ಲಾನ್ ಮಾಡ್ತೀರಾ ನೋಡ್ರಿ. ಅಂಡರ್ ಪಾಸ್ನಲ್ಲಿ ಮಳೆ ನೀರು ಹರಿದು ಹೋಗುವ ಉದ್ದೇಶದಿಂದ ಅಳವಡಿಸಿರುವಂತಹ ಕಬ್ಬಿಣದ ಸರಳುಗಳ ವೆಲ್ಡಿಂಗ್ ಕಿತ್ತು ಬಂದ ಪರಿಣಾಮ ಸರಳು ಮೇಲ್ಮುಖವಾಗಿ ಎದ್ದು ನಿಂತು ವಾಹನ ಸಂಚಾರಕ್ಕೆ ಅಪಾಯಕಾರಿಯಾಗಿ ಪರಿಣಮಿಸಿತ್ತು. ಕಳೆದ 5-6 ತಿಂಗಳ ಅವಧಿಯಲ್ಲಿ ಇದೇ ಸಮಸ್ಯೆ 4 ಬಾರಿ ಮರುಕಳಿಸಿತ್ತು. ಪ್ರತಿ ಬಾರಿ ತಾತ್ಕಾಲಿಕವಾಗಿ ವೆಲ್ಡಿಂಗ್ ಮೂಲಕ ದುರಸ್ತಿ ಮಾಡಲಾಗಿದ್ರೂ ಕೂಡ ಶಾಶ್ವತ ಪರಿಹಾರ ಕಂಡು ಬಂದಿರಲಿಲ್ಲ. ಇದರಿಂದ ಹಲವು ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸಿ ವಾಹನ ಸವಾರರು ಆತಂಕದಲ್ಲಿದ್ದರು. ಈ ಸಮಸ್ಯೆಯಿಂದ ಬೇಸತ್ತ ವೀರಾಪುರ ಹಾಗೂ ತಲದುಮ್ಮನಹಳ್ಳಿ ಗ್ರಾಮಸ್ಥರು ಹಲವು ಬಾರಿ ರೈಲ್ವೆ ಇಲಾಖೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಶಾಶ್ವತ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತು. ನಿಮ್ಮ ಭಾಗ್ಯನೋ ನಮ್ಮ ಇದು ಏನೋ ಗೊತ್ತಿಲ್ಲ. ಶಾಸಕರು ಒಳ್ಳೆಯವರು ಸಿಕ್ಕಿದ್ದಾರೆ. ರೈಲ್ವೆ ಅವರು ಮಾಡಿಸ್ಲಿಲ್ಲ ಮತ್ತೆ ಹೈವೇ ಅವರು ಮಾಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಹೈವೇ ಈ ರೋಡ್ನ ಸಾಹೇಬ್ರೆ ಮಾಡಿಸ್ಬಿಟ್ರು. ನಗರದಲ್ಲಿ ಬಹಳ ಟಫ್ ರೋಡ್, ಅದು ಮೇಲಕ್ಕೆ ಕಟ್ಟಾಗ್ಬಿಡ್ತಿತ್ತು. ಮೇಲಕ್ಕೆ ಹೋಗೋದೇ ಬೇಡ ಜನ ಅಂತ ಇತ್ತು. ಈಗ ಇದಕ್ಕೆ ನೀವು ಬಂದಿದ್ದೀರಿ ಸರ್, ನಿಂತ್ಕೊಂಡು ಒಂದ್ ನಿಮಿಷ ಅವರು ಏನ್ ಪ್ಲಾನ್ ಮಾಡ್ತಾರೆ ನೋಡೋಣ. ಈಗ ಅವ್ರು ಡಿಸ್ಟರ್ಬ್ ಮಾಡ್ಬಿಡಿ, ಬಿಟ್ಬಿಡಿ. ನಿಮ್ಮ ಕೈಯಲ್ಲಿ ಆಗಲ್ಲ, ರೈಲ್ವೆಯಲ್ಲಿ ಆಗಲ್ಲ, ಬರ್ಕೊಂಡು ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸದಿದ್ದರೆ ರಸ್ತೆ ತಡೆ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಸಮಸ್ಯೆಯನ್ನ ಸಮಗ್ರವಾಗಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಅವರು, ವೀರಾಪುರ ರೈಲ್ವೆ ಅಂಡರ್ ಪಾಸ್ನಲ್ಲಿ ದೀರ್ಘಕಾಲದಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದ್ದು ಹಲವು ಅಪಘಾತಗಳು ಸಂಭವಿಸಿರುವುದು ಗಂಭೀರ ವಿಷಯವಾಗಿದೆ. ಈ ಹಿನ್ನೆಲೆಯಲ್ಲಿ ರೈಲ್ವೆ ಇಲಾಖೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟಂತ ಇಂಜಿನಿಯರ್ಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಸಮಸ್ಯೆಯ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಅದೆಲ್ಲ ನಾನು ಕೇಳಿಸ್ಕೊಂಡೆ. ನೀವು ಏನ್ ಮಾಡ್ಬೇಕಂದ್ರೆ ಇದು ಐತಲ್ಲ, ಇದು ಸದ್ಯಕ್ಕೆ ಓಡಾಡ್ತಾ ಇರಲಿ, ಇದು ಇಮಿಡಿಯೇಟ್ ತೆಗೀರಿ. ಇದು ಒಂದು ಡಿಸೈನ್ ಮಾಡಿ, ಎಲ್ಲಿ ಚೇಂಬರ್ ಬರ್ತದೆ, ಎಷ್ಟು ಪೈಪ್ಲೈನ್ ಬರ್ತದೆ, ಎಷ್ಟು ಕಾಂಕ್ರೀಟ್ ಹಾಕ್ತೀರಾ, ನೀರು ಎಲ್ಲಿಂದ ಹೆಂಗೆ ಹೋಗ್ತದೆ ಅನ್ನೋದು ಒಂದು ಡಿಸೈನ್ ಮಾಡಿ. ಅಷ್ಟು ಮಾಡಿ. ಈಗ ಇವರೇ ನೀವು ಹೇಳಿದ್ರೆ ಸರ್, ಅದು ಕೆಳಗಡೆ ಪೈಪ್ ಹಾಕೋಂಥದ್ದು ಹೆವಿ ಗೇಜ್ ಪೈಪ್ ಹಾಕ್ಬೇಕು. MP4 ಹಾಕೊಂಡು MP4 ಕೈಯಾಗಿದೆ ಸರ್. ಆಲ್ರೆಡಿ MP3 ಇದೆ ಅಂತ. ಸಾರ್ವಜನಿಕರ ಸುರಕ್ಷತೆ ಹಾಗೂ ಸುಗಮ ಸಂಚಾರಕ್ಕೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ತಕ್ಷಣವೇ ಕಾಮಗಾರಿ ಆರಂಭಿಸುವಂತೆ ಸೂಚನೆ ನೀಡಲಾಗಿದೆ. ಕೇವಲ ತಾತ್ಕಾಲಿಕ ದುರಸ್ತಿಗೆ ಸೀಮಿತವಾಗದೆ ಭವಿಷ್ಯದಲ್ಲಿ ಸಮಸ್ಯೆ ಮರುಕಳಿಸದಂತೆ ಶಾಶ್ವತ ಪರಿಹಾರ ಕಲ್ಪಿಸುವ ರೀತಿಯಲ್ಲಿ ಕಾಮಗಾರಿ ಕೈಗೊಳ್ಳುವಂತೆ ನಿರ್ದೇಶಿಸಲಾಗಿದೆ ಎಂದು ಶಾಸಕರು ತಿಳಿಸಿದರು. ನಮ್ಮ ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ನಮ್ಮ ವೀರಾಪುರ ಗ್ರಾಮದ ಹತ್ರ ಭಾಳಷ್ಟು ತೊಂದರೆ ಆಗಿದ್ದು, ಇಲ್ಲಿ ಸುಮಾರು ಅಪಘಾತಗಳು ಆಗ್ತಂಥದ್ದನ್ನ ಇವತ್ತು ನಾವು ಗಮನಕ್ಕೆ ಬಂದ ಮೇಲೆ ಕೂಡಲೇ ನಾವು ರೈಲ್ವೆ ಇಲಾಖೆ ಅಧಿಕಾರಿಗಳು ಮತ್ತು ನ್ಯಾಷನಲ್ ಹೈವೇ ಅಧಿಕಾರಿಗಳನ್ನ ಕರೆಸಿ, ಮತ್ತು ನಮ್ಮ ಪೊಲೀಸು ಇಲಾಖೆಯವರು ಏನಿಲ್ಲಿರ್ತಕ್ಕಂಥ ಸಮಸ್ಯೆ ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆಯನ್ನು ಇವತ್ತು ಎಲ್ಲ ಇಂಜಿನಿಯರ್ಗಳು ಬಂದು ಆ ಸಮಸ್ಯೆಯನ್ನು ನೋಡಿ ಇದು ಕಾಮಗಾರಿ ಕೂಡಲೇ ಪ್ರಾರಂಭ ಮಾಡಬೇಕಂತೇಳಿ ಈಗಾಗಲೇ ಅವರೆಲ್ಲರಿಗೂ ನಾವು ಸೂಚನೆಯನ್ನು ಕೊಟ್ಟಿದ್ದೀರಿ. ಇವತ್ತು ನಮ್ಮ ರೈಲ್ವೆ ಇಲಾಖೆ ಅಧಿಕಾರಿಗಳು ಮತ್ತು ನ್ಯಾಷನಲ್ ಹೈವೇ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಸಂಪೂರ್ಣವಾಗಿ ಸ್ಥಳ ವೀಕ್ಷಣೆ ಮಾಡಿ ಮಾಹಿತಿಯನ್ನು ತಗೊಂಡಿದ್ದಾರೆ. ಆದಷ್ಟು ಬೇಗ ಕೂಡಲೇ ಈ ಒಂದು ಕಾಮಗಾರಿನ ಪ್ರಾರಂಭ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಏನಿವತ್ತು ಈ ಒಂದು ಸಮಸ್ಯೆ ಇಡೀ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನಾವು ಗಮನಿಸಿದಾಗ
ನಮ್ಮ ದಿಬ್ಬೂರಹಳ್ಳಿ ಅಂಡರ್ ಪಾಸ್ ಕೆಳಗಡೆ ಇದೇ ಥರ ಐತೆ, ಮತ್ತು ಇದ್ಲೂರು ಅಂಡರ್ ಪಾಸ್ ಕೆಳಗಡೆ ಇದೇ ಥರ ಇರೋದ್ರಿಂದ ಅವ್ರಿಗೆಲ್ಲ ಗಮನಕ್ಕೆ ತಂದಿದೆ. ಆದಷ್ಟು ಬೇಗ ಇವಾಗ ಜನಕ್ಕೆ ಆಗ್ತಾ ಇರ್ತಕ್ಕಂಥ ತೊಂದರೆಯನ್ನು ಇವತ್ತು ಕಾಮಗಾರಿ ಕೂಡಲೇ ಕೈಗೆತ್ಕೊಂಡು ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗಬೇಕಂತ ಇವತ್ತು ಎಲ್ಲ ಇಲ್ಲಿರ್ತಕ್ಕಂಥ ಈ ಭಾಗದ ಎಲ್ಲ ನಮ್ಮ ಸ್ನೇಹಿತರು ಹೇಳಿದ್ದಾರೆ. ಆದಷ್ಟು ಬೇಗ ಈ ಕೆಲಸ ಬಗೆಹರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸರ್, ಶಾಶ್ವತವಾಗಿ ಆಗುವಂಥ ಪರಿಹಾರನ ಅಥವಾ ತಾತ್ಕಾಲಿಕವಾಗಿ? ಈಗ ನಾವು ಅಧಿಕಾರಿಗಳಿಗೆ ಈ ಒಂದು ಕೆಲಸ ಇವತ್ತು ಅವ್ರ ಗಮನಕ್ಕೆ ತಂದು ಈ ಒಂದು ಕಾಮಗಾರಿಯಲ್ಲಿ ಯಾವುದೇ ಕಳಪೆ ಮಟ್ಟದ ಕಾಮಗಾರಿ ಆಗಬಾರ್ದು, ಗುಣಮಟ್ಟದ ಕಾಮಗಾರಿ ಆಗಬೇಕು. ಈ ಒಂದು ಕಾಮಗಾರಿ ಮಾಡಿದ ಮೇಲೆ ಸುಮಾರು ಒಂದು 20-25 ವರ್ಷ ಇಲ್ಲಿ ಯಾವುದೇ ಸಮಸ್ಯೆ ಬರಬಾರ್ದು ಅಂತ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಈ ವೇಳೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ದೀರಿ ಎಂದು ಶಾಸಕ ಪ್ರದೀಪ್ ಈಶ್ವರ್ ಮಾಡಿರುವ ಆರೋಪದ ಕುರಿತು ಮಾಧ್ಯಮದವರು ಶಾಸಕ ಬಿಎನ್ ರವಿಕುಮಾರ್ ಅವರನ್ನ ಪ್ರಶ್ನಿಸಿದರು. ಆದರೆ ಈ ಪ್ರಶ್ನೆಗೆ ಅವರು ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನ ವಹಿಸಿ ಅಲ್ಲಿಂದ ಮುಂದೆ ಸಾಗಿದರು. ಸ್ಥಳ ಪರಿಶೀಲನೆ ವೇಳೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು, ರೈಲ್ವೆ ಇಲಾಖೆ ಅಧಿಕಾರಿಗಳು, ಎಂಜಿನಿಯರ್ಗಳು, ನಗರ ಪೊಲೀಸ್ ಠಾಣೆ ಎಸ್ಆರ್ ವೇಣುಗೋಪಾಲ್, ರೈತ ಸಂಘದ ಜಿಲ್ಲಾಧ್ಯಕ್ಷ ವೀರಾಪುರ್ ಮುನಿನಂಜಪ್ಪ, ಮುನಿರಾಜು, ತಲದುಮ್ಮನಹಳ್ಳಿ ಹಾಗೂ ವೀರಾಪುರ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ನಂದಿ ರಾಜೇಶ್, ರಾಜಮುದ್ರಿ ನ್ಯೂಸ್, ಶಿಡ್ಲಘಟ್ಟ.